ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾಯಾ ಸಿರಿ ಅಡುಗೆ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಷ್ಟು ರುಚಿಯಾಗಿ ಬಂದಿದೆ ನೋಡಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಸೊ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಇದಕ್ಕೆ ನಾವು ಕಡಲೆ ಬೀಜನ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದನ್ನು ಸಿಪ್ಪೆ ತೆಗೆದು ಕೂಡ ಇಡಬೇಕು ನೀವು. ನೆಕ್ಸ್ಟು ಅದೇ ಪ್ಯಾನಿಗೆ ನಾನು ಇವಾಗ ಬಿಳಿ ಎಳ್ಳನ್ನು ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಲೈಟ್ ಬ್ರೌನ್ವರೆಗೂ ಹುರ್ಕೋಬೇಕು. ಲೈಟ್ ಬ್ರೌನ್ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾವು ಇದನ್ನು ಎತ್ತಿಡ್ಕೊಂಡು ನೆಕ್ಸ್ಟ್ ಅದೇ ಬಾಣಲೆಗೆ ನಾವೀಗ ಕಾಯಿ ತುರಿನ ಹಾಕ್ಕೋಬೇಕು. ಹಸಿ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಫ್ರೈ ಮಾಡಿದ್ರೆ ಒಳ್ಳೆ ಒಂದು ಘಮ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ. ಇದು ಹುರಿದ ಮೇಲೆ ಈಗ ಎತ್ತಿಟ್ಕೊತಿದ್ದೀನಿ ಇದನ್ನು ಸಪ್ರೇಟಾಗಿ. ನೆಕ್ಸ್ಟ್ ಅದೇ ಪ್ಯಾನಿಗೆ ಈಗ ನಾನು ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ, ಇದು ಬಿಸಿ ಆದಮೇಲೆ ಇದಕ್ಕೆ ಒಂದು 10 ರಿಂದ 12 ಬೆಳ್ಳುಳ್ಳಿ ಹೆಸಳನ್ನ ಹಾಕೋಬೇಕು. ಅಂದರೆ ಸಿಪ್ಪೆ ತೆಗೆದಿರಬೇಕು. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಆನಿಯನ್ ಕೂಡ ಆ್ಯಡ್ ಮಾಡಬೇಕು. ಸೊ ಇದು ಆನಿಯನ್ ಒಂದು ಮೀಡಿಯಮ್ ಸೈಜ್ ಆನಿಯನ್ ಸಾಕಾಗತ್ತೆ. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಇದಕ್ಕೆ ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಇದೊಂಥರ ಟೇಸ್ಟ್, ಒಂಥರ ಸ್ಮೆಲ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾನು ಸಿಪ್ಪೆ ತೆಗೆದಿರೋಂಥ ಕಡಲೆ ಬೀಜನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಫಸ್ಟ್ ಒಂದು ಸತಿ ಏನಂತೀರ ಲೈಟಾಗಿ ಒಂದು ಪೌಡ್ರ್ ಟೈಪಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಎಳ್ಳು ಕೂಡ ಹಾಕ್ಕೊಂಡು ಇದು ಮಾಡ್ತೀನಿ. ಆಮೇಲೆ ಕಾಯಿ ತುರಿ ಕೂಡ ಹಾಕ್ಕೊಳ್ಳೋಣ. ಕಾಯಿ ತುರಿನೇ ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇವಾಗ ನೋಡಿ ನೀಟಾಗಿ ಎಷ್ಟು ನೀಟಾಗಿ ಪುಡಿ ಆಗಿದೆ ನೋಡಿ. ಸೊ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಅದೇ ಮಿಕ್ಸಿ ಗ್ರೈಂಡರಿಗೆ ಈಗ ನಾವು ಫ್ರೈ ಮಾಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಹಾಗೆ ಗ್ರೈಂಡ್ ಮಾಡ್ಬೋದು. ಸೊ ಇದು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಒಂದು 4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್, ಒಂದು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಹುಣಸೆಹಣ್ಣು ರಸನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಹುಣಸೆಹಣ್ಣು ಸಹಿತ ಒಂಥರ ಟೇಸ್ಟ್, ಹುಳಿ, ಸಿಹಿ, ಖಾರ ಎಲ್ಲ ಟೇಸ್ಟು ಸಿಗಬೇಕಲ್ಲ. ಸೊ ಅದರಿಂದ ಇದನ್ನು ನಾನು ಅಡುಗೆಗಿಂತ ಮಾಡೋಕ್ಕಿಂತ ಮುಂಚೆನೇ ನೆನೆಸ್ಕೊಂಡಿದ್ದೀನಿ ಹುಣಸೆಹಣ್ಣನ್ನು. ನೆಕ್ಸ್ಟ್ ಈಗ 1 ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಸಾಕು. ಸೊ ಇವಾಗ ಒಂದು ಹಿಡಿಯಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವೀಟ್, ಖಾರ, ಹುಳಿ ಎಲ್ಲ ಬೇಕಲ್ಲ, ಸೊ ಅದರಿಂದ. ಇವಾಗ ಪೇಸ್ಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ, ಕಲರ್ಫುಲ್ ಆಗಿದೆ. ಸೊ ಇವಾಗ ಬದನೆಕಾಯಿನ ತೊಳ್ಕೊಂಡು, ಚಿಕ್ಕ ಬದನೆಕಾಯಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಈ ಥರ ಬದನೆಕಾಯಿ ಒಂದು ವರ್ಷಕ್ಕೊಂದ್ಸತಿ ಈ ಥರ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ. ಒಂದು 4 ಸ್ಲೈಡ್ಸಾಗಿ ಕಟ್ ಮಾಡಬೇಕು ನೀವು. ಈ ಥರ ಮೇಲಿಂದ ಆದರೂ ಸಿಳ್ಕೊಬೋದು, ಕೆಳಗಡೆಯಿಂದ ಆದರೂ ಸಿಳ್ಕೊಬೋದು, ಹೇಗಾರೋ ಕಟ್ ಮಾಡಿ. ಈ ಥರ 4 ಕಟ್ ಮಾಡಬೇಕು, 4 ಸ್ಲೈಡ್ಸಲ್ಲಿ.
ಸ್ವಲ್ಪ ಅಂದರೆ ನಾವು ಸ್ಟಫಿಂಗ್ಸ್ ಎಲ್ಲ ಅದರೊಳಗಡೆ ಹಾಕಬೇಕಲ್ಲ. ಇವಾಗ ನಾವು ಮಿಕ್ಸ್ ಮಾಡಿರೋಂಥ ಪೇಸ್ಟನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಅದೇ ಬೌಲಿಗೆ ಇವಾಗ ನಾವು ಫಸ್ಟ್ ಪುಡಿ ಮಾಡಿರುವಂತಹ ಪೌಡ್ರು ಕೂಡ ಆ್ಯಡ್ ಮಾಡೋಣ. ಅಂದರೆ ಕಡಲೆ ಬೀಜ, ಕಾಯಿ ತುರಿ ಮತ್ತು ಬಿಳಿ ಎಳ್ಳು ಎಲ್ಲನೂ ಹಾಕಿ ನಾವು ಲೈಟಾಗಿ ಪೌಡ್ರು ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದು ಮಾಡಿದ್ದೀರಲ್ಲ ಅದನ್ನು ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿನ ಆ್ಯಡ್ ಮಾಡೋಣ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡೋಣ. ಇದೆಲ್ಲ ಒಂಥರ ಟೇಸ್ಟ್ ಕೊಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ಇದನ್ನ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈ ಥರ ಒಂಥರ ಪೇಸ್ಟ್ ರೀತಿ ಆಗಿದೆ. ಸೊ ಇದನ್ನು ಆ ಒಂದು ಸ್ಟಫ್ ಮಾಡೋಣ. ಇದನ್ನ ಬ್ರಿಂಜಾಲ್ ಒಳಗಡೆ ಎಲ್ಲ ಈ ಥರ ನೀಟಾಗಿ ಸ್ಟಫ್ ಮಾಡೋದ್ರಿಂದ ಅದರೊಳಗಡೆ ಇರುತ್ತಲ್ಲ ರಸನೆಲ್ಲ ಹಿಡ್ಕೊಂಡು ಮತ್ತು ನಾವು ಬೇಯಿಸಿದಾಗ ತುಂಬ ಚೆನ್ನಾಗಿರೋಂಥ ರುಚಿ ಕೊಡುತ್ತೆ. ಇದೇ ಥರ ಎಲ್ಲದೂ ಮಾಡಿಬಿಟ್ಟಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡಿ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನಷ್ಟು 4 to 8 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಇವಾಗ ಸ್ಟಫಿಂಗ್ ಮಾಡಿರುವಂತಹ ಬ್ರಿಂಜಾಲ್ಸ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಅವಾಗ ಉಳಿದಿರುವಂಥ ಪೇಸ್ಟ್ ಇದೆಯಲ್ಲ ಅದನ್ನ ಇಟ್ಕೊಂಡಿರಿ, ನಾನು ಹೇಳ್ತೀನಿ. ಸೊ ಇದೊಂಚೂರು ಫ್ರೈ ಆಗಬೇಕು ಬ್ರಿಂಜಾಲು ಲೈಟಾಗಿ. ನೀಟಾಗಿ ಒಂದು ಸೌಂಡಲ್ಲಿ ನೀವು ಫ್ರೈ ಮಾಡ್ತಾಯಿರಿ, ಯಾಕಂದರೆ ಅಡಿ ಸೀಡಬಾರ್ದಲ್ಲ, ಅದಕ್ಕೋಸ್ಕರ. ಈಗ ಸ್ವಲ್ಪ ನೋಡಿ ಎಲ್ಲ ಕುದೀತಿದೆ. ಸೊ ಇವಾಗ ನಾವು ಉಳಿದಿರೋಂಥ ಪೇಸ್ಟ್ ಇದೆ, ಮಸಾಲ ಇದೆ ತಾನೇ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡೋಣ. ನೀರು ಆ್ಯಡ್ ಮಾಡಾದಮೇಲೆ ನಾವು ಕುದೀತಾ ಇರೋವಾಗ ಮತ್ತೆ ಅದು ಗಟ್ಟಿ ಆಗುತ್ತೆ. ನೀವು ಆ್ಯಡ್ ಮಾಡ್ಬೋದು ನೀರನ್ನು. ಆಮೇಲೆ ಗಟ್ಟಿ ಇದ್ದರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಆದರೆ ನೀವು ರೈಸ್ ಅದಕ್ಕೆಲ್ಲ ತಿಂತೀರ ಅನ್ನೋ ಪಕ್ಷದಲ್ಲಿ ಬಂದರೆ ಸ್ವಲ್ಪ ನೀರು ಬೇಕಂತ ಅಂದರೆ ಸಾಂಬಾರೆಲ್ಲ ನೀವು ಬದನೇಕಾಯಿ ಎಣ್ಣೆಗಾಯಿ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಗಟ್ಟಿನೇ ಇರುತ್ತೆ. ಬಟ್ ನಿಮ್ಗೇನಾದ್ರು ರೈಸಿಗೆ ಬೇಕಂದರೆ ಯು ಕ್ಯಾನ್ ಜಸ್ಟ್ ಆ್ಯಡ್ ಇಟ್ ಲಿಟಲ್ ಬಿಟ್ ಆಫ್ ವಾಟರ್. ನೋಡಿ ಇದು ಕುದೀತಿದೆ, ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಟಿದೆ. ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡೋಣ. ನಾವು ಮಸಾಲಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀರಿ ಗ್ರೈಂಡ್ ಮಾಡುವಾಗ. ಈಗ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡಿ. ಈಗ ಒಂಚೂರು ಮಿಕ್ಸ್ ಮಾಡೋಣ. ಸೊ ಇವಾಗ ಟೇಸ್ಟಿಯಾದ ಬದನೇಕಾಯಿ ಎಣ್ಣೆಗಾಯಿ ಸವಿಯಲು ಸಿದ್ಧ. ಎಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ, ನೀವು ಟ್ರೈ ಮಾಡಿ ಒಂದ್ಸತಿ. ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಬದನೇಕಾಯಿ ಎಣ್ಣೆಗಾಯಿ ಮಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ, ನಮ್ಮನ್ನ ಬೆಳೆಸಿ ಅಂತ ಹೇಳ್ತಾ. ಸೊ ಇನ್ನಷ್ಟು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.